Today we are going to discuss about data modeling using the entity relationship model. So in this chapter we are going to discuss about high-level conceptual data model, example, database application, entity types, entity sets, attributes and keys, and regarding relationship types, relationship sets, roles and structural constraints. And finally we are discussing about ER diagram, naming conventions and design issues. First, we'll discuss about what is meant by high-level conceptual data model for database design. See, this requirements picture actually the main phases of we can study about main phases of database design. The database design is connected with the application design actually. See here, first four phases we are going to see: requirement collection and analysis, conceptual design, implementation, and physical design. See here, see, these are the different phases of database design. See, database design phases ಏನಿಗೆ ಬೇಕಂತಂದ್ರೆ ಒಂದು ಯಾವುದಾದ್ರೂ ನಾವು ಪ್ರಾಜೆಕ್ಟ್ ಮಾಡಬೇಕಂದ್ರೆ ಒಂದು ಸಿವಿಲ್ ಪ್ರಾಜೆಕ್ಟ್ನ ಐ ಮೀನ್ ಹೌಸ್ ಕನ್ಸ್ಟ್ರಕ್ಷನ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಅದರಲ್ಲಿ ನಿಮಗೆ ಗೊತ್ತಿದೆ, ಸ್ಟಾರ್ಟಿಂಗ್ ಇಮ್ಮಿಡಿಯೇಟ್ ಆಗಿ ಯಾರು ಹೌಸ್ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಫಸ್ಟ್ ಡೈರೆಕ್ಟಾಗಿ ಕನ್ಸ್ಟ್ರಕ್ಟ್ ಮಾಡಿದಾಗ ನಮಗೆ ಏನೂ ಅರ್ಥ ಆಗಲ್ಲ ನಮ್ಮ ಕಸ್ಟಮರ್ಸ್ಗೆ. ಸೊ ಅವಾಗ ನಾವೇನು ಮಾಡ್ತಾರೆ ಅಂದರೆ ಸಿವಿಲ್ ಇಂಜಿನಿಯರ್ಸ್ ಆಗಿರ್ಬೋದು ಅಥವಾ ಆರ್ಕಿಟೆಕ್ಟ್ಸ್ ಏನು ಮಾಡ್ತಾರೆ, ಒಂದು ಬಿಲ್ಡಿಂಗ್ ಪ್ಲಾನ್ ಮಾಡ್ತಾರೆ ಅಥವಾ ಒಂದು ಮಾಡೆಲ್ ರೆಡಿ ಮಾಡ್ತಾರೆ. ಥರ್ಮೋಕೋಲಲ್ಲ ಎಂದ್ರಲ್ಲಾದರೂ ಒಂದು ಮಾಡೆಲ್ ಮಾಡಿ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಮಾಡೋದ್ರಿಂದ ಎಲ್ಲ ಕಸ್ಟಮರ್ಸ್ಗೂ ಈಸಿಯಾಗಿ ಅರ್ಥ ಆಗುತ್ತೆ. ಓ, ದಿಸ್ ಈಸ್ ದ ಮಾಡೆಲ್ ಆಫ್ ಅವರ್ ಹೌಸ್ ಅಂತ. ಮತ್ತೆ ಆರ್ಕಿಟೆಕ್ಟ್ಸು ಅದಕ್ಕೆ ಏನೇನು ಎಲ್ಲೆಲ್ಲಿ ಏನೇನು ಶೇಡ್ಸ್ ಕೊಡಬೇಕು, ಏನೇನು ಡಿಸೈನ್ ಕೊಡಬೇಕಂತೆಲ್ಲ ಕೊಟ್ಟಿರೋದ್ರಿಂದ ಈಸಿಲಿ ವಿ ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ರಾದರ್ ದ್ಯಾನ್ ಟೆಕ್ಸ್ಟ್. ಸೊ ಆಗೇನಾಗುತ್ತೆ ಅಂದರೆ ನೀಟಾಗಿ ಅರ್ಥ ಆಗೋದಾಗ ಬಿಗಿನಿಂಗ್ ಸ್ಟೇಜಲ್ಲಿ ಏನೇನು ಬೇಕೋ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಎಲ್ಲ ಕಡಿಮೆ ಆಗುತ್ತೆ. ಅದೇ ಥರನೇ ನಮ್ಮ ಸಾಫ್ಟ್ವೇರ್ ಪ್ರಾಜೆಕ್ಟಲ್ಲೂ ಅಷ್ಟೇ, ಇಮ್ಮಿಡಿಯೇಟ್ ಆಗಿ ಕೋಡಿಂಗ್ ಮಾಡಿಬಿಟ್ರೆ ಯಾರಿಗೂ ಏನೂ ಅರ್ಥ ಆಗಲ್ಲ. ಮೋರ್ ದೆನ್ ದಟ್ ಯಾರಾದರೂ ನಮ್ಮ ಕಸ್ಟಮರ್ಸ್ಗೆ ನಾವು ಹೇಳಿರೋದು ಈ ಥರ ಇದೆ ಬಟ್ ನೀವು ಮಾಡಿರೋದು ಈ ಥರ ಇದೆ ಅಂದಾಗ ಅಷ್ಟೊಂದು ಮ್ಯಾನ್ ಪವರ್ ವೇಸ್ಟ್ ಆಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಮತ್ತು ಮನಿ ಕೂಡ ವೇಸ್ಟ್ ಆಗುತ್ತೆ. ಇನ್ಸ್ಟೆಡ್ ಆಫ್ ದಟ್ ವಿ ಆರ್ ಗೋಯಿಂಗ್ ಫಾರ್ ಡೇಟಾಬೇಸ್ ಫೇಸಸ್ ಆರ್ ಹೈ ಲೆವೆಲ್ ಡೇಟಾಬೇಸ್ ಮಾಡೆಲ್ ಅಂತ ಕರಿತೀವಿ. ಸೊ ಆ ಥರ ಒಂದು ಕಾನ್ಸೆಪ್ಚುಯಲ್ ಡೇಟಾ ಮಾಡೆಲ್ನ ರೆಡಿ ಮಾಡಿದಾಗ ನಮ್ಗೆ ಏನಾಗುತ್ತೆ ಅಂದರೆ ಫಸ್ಟು ವಿ ಕ್ಯಾನ್ ಸಿ ವಾಟ್ ಆರ್ ದ ಅಂದರೆ ಹೈ ಲೆವೆಲ್ ಡೇಟಾ ಮಾಡಲಿ ನಮ್ಗೆ ನೀಟಾಗಿ ಗೊತ್ತಾಗುತ್ತೆ ಏನೇನು ಎಂಟಿಟೀಸ್ ಇದೆ, ಏನೇನು ಎಂಟಿಟೀಸ್ ಯಾವ ಥರ ರಿಲೇಟೆಡ್ ಆಗಿದೆ. ಸೊ ಆಲ್ ದ ಎಂಟಿಟೀಸ್ ಹೌ ದೇ ಆರ್ ರಿಲೇಟೆಡ್ ಟು ಒನ್ ಅನದರ್. ಸೊ ಆ ಥರ ಎಲ್ಲ ಗೊತ್ತಾದಾಗ ಏನು ಫಂಕ್ಷನಾಲಿಟೀಸ್ ಪರ್ಫಾರ್ಮ್ ಮಾಡುತ್ತೆ ಎಂಟೈರ್ ಪ್ರಾಜೆಕ್ಟ್, ಎವ್ರಿಥಿಂಗ್ ಕ್ಯಾನ್ ಬಿ ಅನಲೈಸ್ಡ್ ಬೈ ದಿಸ್ ಕೈಂಡ್ ಆಫ್ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್. ಸೊ ಈ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್ ಅಥವಾ ಅದನ್ನ ಏನಂತ ಕರಿತೀವಿ ಅಂದರೆ ಹೈ ಲೆವೆಲ್ ಡೇಟಾ ಮಾಡೆಲ್ ಅಂತ ಕರಿತೀವಿ. ಹೆಂಗೆ ನಾವು ಸಿವಿಲ್ ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಮಾಡೆಲ್ ಮಾಡ್ತೀವೋ ಅದೇ ಥರ ಇಲ್ಲಿ ಕೂಡ ER ಡಯಾಗ್ರಾಮ್ ಅಂತ ಬರೆದ್ಬಿಟ್ಟು ಒಂದು ಮಾಡೆಲ್ ರೆಡಿ ಮಾಡ್ತೀವಿ. ಸೊ ದಟ್ ಇಟ್ ಈಸ್ ವೆರಿ ಮಚ್ ಈಸಿಯರ್ ಫಾರ್ ದ engineers to explain to their customers. By that they can easily understand what are the different activities or functions performing inside the project ಅಂತ ಗೊತ್ತಾಗುತ್ತೆ. ಸೊ ಈಗ ನೋಡೋಣ ಏನೇನು ಫೇಸಸ್ ಇದೆ ಅಂತ. ಬ್ರಾಡ್ಲಿ ನಾವು ಹಿಂದಿನ ಸ್ಲೈಡಲ್ಲಿ ನೋಡಿದ್ವಿ 4 ಫೇಸಸ್ ಇದೆ ಅಂತ. ಸೊ ದ ಫಸ್ಟ್ ಫೇಸ್ ಇಸ್ ನಥಿಂಗ್ ಬಟ್ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್. ಈ ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಅಂದರೆ ಏನಂದರೆ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಂದ್ರೂ, ಸೇ ಫಾರ್ ಎಕ್ಸಾಂಪಲ್ ಒಂದು ಪೋಸ್ಟ್ ಆಫೀಸಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅಥವಾ ಒಂದು ಲೈಬ್ರರಿ ಅಥವಾ ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಳ್ಳಿ. ನೀವು ಫಸ್ಟ್ ಕೇಸ್ ಏನು ಮಾಡ್ತೀರಾ ಅಂದರೆ ಡೈರೆಕ್ಟ್ಲಿ ಯು ವೋಂಟ್ ಎಕ್ಸಿಕ್ಯೂಟ್ ದ ಕೋಡ್ ಆರ್ ಯು ಆರ್ ನಾಟ್ ಗೋಯಿಂಗ್ ಟು ರೈಟ್ ದ ಕೋಡ್ ಡೈರೆಕ್ಟ್ಲಿ. ಏನು ಮಾಡ್ತೀರಾ ಅಂದರೆ ಆ ಪರ್ಟಿಕ್ಯುಲರ್ ಹಾಸ್ಪಿಟಲ್ ಅಥವಾ ಬ್ಯಾಂಕ್ ಎಲ್ಲಿ ಮ್ಯಾನ್ಯುಯಲ್ ಟ್ರಾನ್ಸಾಕ್ಷನ್ ಹೆಂಗೆ ಆಗ್ತಾ ಇದೆ ಅಂತ ತಿಳ್ಕೊತೀರಾ. ವಾಟ್ ಆರ್ ದೇರ್ ರಿಕ್ವೈರ್ಮೆಂಟ್ಸ್ ಇನ್ ದೇರ್ ಪ್ರಾಜೆಕ್ಟ್, ಯಾವ ಥರ ರಿಕ್ವೈರ್ಮೆಂಟ್ಸ್ ಬೇಕೋ ಅವರ ಬ್ಯಾಂಕ್ಗೋಸ್ಕರ ಅಥವಾ ಒಂದು ಲೈಬ್ರರಿಗೋಸ್ಕರ ಅಥವಾ ಒಂದು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಮಾಡಬೇಕಂದ್ರೆ ವಾಟ್ ಆರ್ ದೇರ್ ರಿಕ್ವೈರ್ಮೆಂಟ್ಸ್ ಅಂತ ಫಸ್ಟ್ ಕಲೆಕ್ಟ್ ಮಾಡ್ಕೋತೀರಾ. ಆ ರಿಕ್ವೈರ್ಮೆಂಟ್ನೆಲ್ಲ ಏನು ಮಾಡ್ತೀರಾ, ಅನಲೈಸ್ ಮಾಡ್ತೀರಾ. ಆಮೇಲೆ ಅನಲೈಸ್ ಮಾಡೋದನ್ನು ನಾವೇನಂತ ಕರಿತೀವಿ, ರಿಕ್ವೈರ್ಮೆಂಟ್ ಕಲೆಕ್ಷನ್ ಆ್ಯಂಡ್ ಅನಾಲಿಸಿಸ್ ಅಂತಾರೆ. ಸೊ ಇದಕ್ಕೆ ಒಂದು ಟೀಮ್ ಆಫ್ ಪೀಪಲ್ಸ್ ಇರ್ತಾರೆ. ಸೊ ದೇರ್ ಜಾಬ್ ಇಸ್ ಟು ಗೋ ಅಂಡ್ ಕಲೆಕ್ಟ್ ದ ರಿಕ್ವೈರ್ಮೆಂಟ್ಸ್ ಫ್ರಮ್ ದ ಕಸ್ಟಮರ್ಸ್.
ಆಮೇಲೆ ಅವ್ರು ಏನ್ ಮಾಡ್ತಾರೆ, ಡಿಸೈನರ್ಸ್ ಹತ್ರ ಬರ್ತಾರೆ. ಸೊ ಹಿಯರ್ ದಿಸ್ ಇಸ್ ದ ಕಾನ್ಸೆಪ್ಚುಯಲ್ ಡಿಸೈನ್, ಆರ್ ವಿ ಕ್ಯಾನ್ ಸೇ ದಟ್ ಇಟ್ ಇಸ್ ದ ಹೈ ಲೆವೆಲ್ ಡೇಟಾ ಮಾಡೆಲ್ ಅಂತ ಆದ್ರೂ ಕರಿಬಹುದು. ಇಲ್ಲಿ ಏನ್ ಮಾಡ್ತಾರೆ, ಕಾನ್ಸೆಪ್ಚುಯಲ್ ಆಗಿ ಡಿಸೈನ್ ಮಾಡ್ತಾರೆ, ಒಂದು ಮಾಡೆಲ್ ನ ಕ್ರಿಯೇಟ್ ಮಾಡ್ತಾರೆ, ಹೈ ಲೆವೆಲ್ ಡೇಟಾ ಮಾಡೆಲ್ ನ ಕ್ರಿಯೇಟ್ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ವೆರಿ ಮಚ್ ಈಸಿಯರ್ ಫಾರ್ ದ ಇಂಜಿನಿಯರ್ಸ್ ಟು ಎಕ್ಸ್ಪ್ಲೈನ್ ಟು ದೇರ್ ಕಸ್ಟಮರ್ಸ್ ಥ್ರೂ ದ ಪಿಕ್ಚೋರಿಯಲ್ ರೆಪ್ರೆಸೆಂಟೇಷನ್. ಸೊ ಹಂಗಾಗಿ ಏನ್ ಮಾಡ್ತಾರೆ, ಕಾನ್ಸೆಪ್ಚುಯಲ್ ಡಿಸೈನ್ ನ ನೀಟಾಗಿ ಡಿಸೈನ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಸ್ಟಮರ್ಸ್ಗೆ. ಸೊ ದಟ್ ವಾಟ್ ಎವರ್ ದ ಚೇಂಜಸ್ ದೇ ನೀಡ್, ದೇ ಕ್ಯಾನ್ ಡೈರೆಕ್ಟ್ಲಿ ಚೇಂಜ್ ಇನ್ ದ ಕಾನ್ಸೆಪ್ಚುಯಲ್ ಡಿಸೈನ್ ಸ್ಟೇಜ್ ಇಟ್ ಸೆಲ್ಫ್. ಆಫ್ಟರ್ ದಟ್ ಏನ್ ಮಾಡ್ತಾರೆ ಅಂದ್ರೆ, ಇಲ್ಲಿ ಜಸ್ಟ್ ಕಾನ್ಸೆಪ್ಚುಯಲ್ ಡಿಸೈನ್ ಯಾವ ಹಾರ್ಡ್ವೇರ್ ಯೂಸ್ ಮಾಡ್ತಾರೆ, ಯಾವ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ ಅಂತ ಏನೂ ಬರ್ದಿರಲ್ಲ. ಓನ್ಲಿ ಒಂದು ಮಾಡೆಲ್ ರೆಡಿ ಮಾಡಿರ್ತಾರೆ ಅಷ್ಟೇ. ವಾಟ್ ಆರ್ ದ ಟೇಬಲ್ಸ್ ಪ್ರೆಸೆಂಟ್ ಅಂದ್ರೆ ಎಂಟಿಟೀಸ್ ಪ್ರೆಸೆಂಟ್ ಆಗಿರುತ್ತೆ, ಹೌ ಈಚ್ ಅಂಡ್ ಎವ್ರಿ ಎಂಟಿಟಿ ಇಸ್ ರಿಲೇಟೆಡ್ ಟು ಒನ್ ಅನದರ್ ಅಂತ ತೋರಿಸುತ್ತೆ. ವಾಟ್ ಇಸ್ ದ ಕೈಂಡ್ ಆಫ್ ರಿಲೇಶನ್ಶಿಪ್ ಆರ್ ಅಸೋಸಿಯೇಷನ್ ಈಸ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ದ ಟು ಎಂಟಿಟೀಸ್ ಅಂತ ತೋರಿಸುತ್ತೆ. ಸೊ ದೀಸ್ ಆರ್ ದ ಮೇನ್ ಥಿಂಗ್ಸ್ ವಿ ಆರ್ ರೆಪ್ರೆಸೆಂಟಿಂಗ್ ಇನ್ಸೈಡ್ ದ ಕಾನ್ಸೆಪ್ಚುಯಲ್ ಡಿಸೈನ್. Through this conceptual design, everyone can easily understand the functionalities of the project. So ಅದಾದ್ಮೇಲೆ ಏನಾಗುತ್ತೆ ಅಂದ್ರೆ, the next phase is logical design. ಅಂತ. So in this logical design, we are going to express what are the kind of softwares we are using, what is the kind of hardware we are using, what are the software. Say for example, ನಾನು DBMS Oracle ಯೂಸ್ ಮಾಡ್ತೀನಿ ಬ್ಯಾಕ್ ಎಂಡ್ಗೆ, ಫ್ರಂಟ್ ಎಂಡ್ಗೆ ವಿಜುವಲ್ ಬೇಸಿಕ್ ಆಗಿರ್ಬೋದು, ಏನ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ಹಂಗಾಗಿ ವಾಟ್ ಕೈಂಡ್ ಆಫ್ ಸಾಫ್ಟ್ವೇರ್ ವಿ ಆರ್ ಯೂಸಿಂಗ್ ಫಾರ್ ಕನ್ಸ್ಟ್ರಕ್ಟಿಂಗ್ ದಿಸ್ ಪ್ರಾಜೆಕ್ಟ್ ಅಂತ ನೋಡ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಲಾಜಿಕಲ್ ಡಿಸೈನ್. ಸೊ ನೆಕ್ಸ್ಟ್ ಈಸ್ ಅಂದ್ರೆ ಬ್ಯಾಕ್ ಎಂಡ್ ಯಾವ್ದು ಯೂಸ್ ಮಾಡ್ತೀವಿ, ಫ್ರಂಟ್ ಎಂಡ್ ಯಾವ್ದು ಯೂಸ್ ಮಾಡ್ತೀವಿ ಎಲ್ಲ ಗೊತ್ತಾಗುತ್ತೆ. ನೆಕ್ಸ್ಟ್ ಈಸ್ ದ ವೆರಿ ನೆಕ್ಸ್ಟ್ ಫೇಸ್ ಇಸ್ ಫಿಸಿಕಲ್ ಡಿಸೈನ್. ಈ ಫಿಸಿಕಲ್ ಡಿಸೈನ್ ಅಂತಂದಾಗ ಏನಾಗುತ್ತೆ ಅಂದ್ರೆ, ಎಷ್ಟೆಷ್ಟು ಡೇಟಾ ಸ್ಟೋರೇಜ್ ಮಾಡ್ತೀವಿ, ಹಾರ್ಡ್ ಡಿಸ್ಕ್ ಅಲ್ಲಿ ಯಾವ ತರ ನಾವು ಆಕ್ಸೆಸ್ ಪಾತ್ಸ್ ನ ಸೇವ್ ಮಾಡಿರ್ತೀವಿ, ಫಿಸಿಕಲ್ ಆಗಿ ಅಂದ್ರೆ ಆಕ್ಚುಯಲ್ ಹಾರ್ಡ್ ಡಿಸ್ಕ್ ಅಲ್ಲೆಲ್ಲ ಹೆಂಗ್ ಸೇವ್ ಮಾಡಿರ್ತೀವಿ, ಎಷ್ಟು ಮೆಮೊರಿ ಲೊಕೇಶನ್ ಯೂಸ್ ಮಾಡ್ತೀವಿ, ಆಕ್ಸೆಸ್ ಪಾತ್ಸ್ ಏನು, ಡೇಟಾಬೇಸ್ ಎಲ್ಲಿ ಸ್ಟೋರ್ ಆಗಿದೆ, ಎವ್ರಿಥಿಂಗ್ ಈಸ್ ಕನ್ಸಿಡರ್ಡ್ ಇನ್ಸೈಡ್ ದ ಫಿಸಿಕಲ್ ಡಿಸೈನ್. ಸೊ 4 phases ನೀಟಾಗಿ ನೆನ್ಪಿಟ್ಕೊಳ್ಳಿ. ರಿಕ್ವೈರ್ಮೆಂಟ್ ಕಲೆಕ್ಷನ್ ಅಂಡ್ ಅನಾಲಿಸಿಸ್, ರಿಕ್ವೈರ್ಮೆಂಟ್ಸ್ ತಗೊಂಡಿದ ತಕ್ಷಣ ವಿ ಆರ್ ಕಮಿಂಗ್ ಟು ಕಾನ್ಸೆಪ್ಚುಯಲ್ ಡಿಸೈನ್. ಇನ್ ದ ಕಾನ್ಸೆಪ್ಚುಯಲ್ ಡಿಸೈನ್ ವಿ ಆರ್ ಮಾಡೆಲ್ ಮಾಡ್ಬಿಟ್ಟು ಹೈ ಲೆವೆಲ್ ಡೇಟಾಬೇಸ್ ಡಿಸೈನ್ ಅಂದ್ಬಿಟ್ಟು ಒಂದು ಡಿಸೈನ್ ಮಾಡ್ಬಿಟ್ಟು ಮಾಡೆಲ್ನ it is easier for explanation purpose. And the next step is logical design. Logical design ಅಲ್ಲಿ ನಾವು ಏನ್ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ, ಸೊ ನಮ್ಮ ಪ್ರಾಜೆಕ್ಟ್ ಡೆವಲಪ್ ಮಾಡೋಕ್ಕೆ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ನೆಕ್ಸ್ಟ್ ಇಸ್ ಫಿಸಿಕಲ್ ಡಿಸೈನ್ ಅಂದ್ರೆ ಆಕ್ಚುಯಲ್ ಹಾರ್ಡ್ವೇರ್ ಅಲ್ಲಿ ಯಾವ ತರ ನಾವು ಒಂದು ಆಕ್ಸೆಸ್ ಪಾತ್ಸ್ ಎಲ್ಲ ಸ್ಟೋರೇಜ್ ಎಲ್ಲ ಯೂಸ್ ಮಾಡ್ತೀವಿ ಅಂತ ಫಿಸಿಕಲ್ ಡಿಸೈನ್ ಅಲ್ಲಿ ಬರುತ್ತೆ. ಸೊ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಟು ದ ಫಂಕ್ಷನಲ್ ಅನಾಲಿಸಿಸ್. ಫಂಕ್ಷನಲ್ ರಿಕ್ವೈರ್ಮೆಂಟ್ಸ್ ಅಂದ್ರೆ ಏನೇನ್ ಆಕ್ಚುಯಲ್ ಫಂಕ್ಷನ್ಸ್ ಪರ್ಫಾರ್ಮ್ ಆಗುತ್ತೆ. ಈಗ ಆಕ್ಚುಯಲ್ ಫಂಕ್ಷನ್ಸ್ ಮೀನ್ಸ್ ಇವಾಗ ಅಷ್ಟೇ, ಈಗ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಅಂತ ತಗೊಂಡ್ರೆ, ಸೆ ಫಾರ್ ಎಕ್ಸಾಂಪಲ್ ವಾಟ್ ಆರ್ ದ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ಇಸ್ ಪರ್ಫಾರ್ಮಿಂಗ್, those actual requirements. Functional analysis is the case, what are the different functionalities which are performing inside the different organizations antella gottagutte. So next is application program. It is related to the logical design. So any kind of ಈಗ ನಾವು ಯಾವ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತೀವಿ ಅಂದ್ರೆ ಪರ್ಟಿಕ್ಯುಲರ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಇಸ್ ಆಲ್ಸೋ ಕನೆಕ್ಟೆಡ್ ವಿತ್ ದಟ್ ಥಿಂಗ್ಸ್. ಅಂಡ್ ಅಗೇನ್ ಟ್ರಾನ್ಸಾಕ್ಷನ್ ಇಂಪ್ಲಿಮೆಂಟೇಷನ್, ಆಮೇಲೆ ಎಲ್ಲ ಡಿಸೈನ್ ಎಲ್ಲ ಆಗ್ಬಿಟ್ಟು ಕೋಡಿಂಗ್ ಎಲ್ಲ ಆಗ್ಬಿಟ್ಟು ಫಿಸಿಕಲ್ ಇಂಪ್ಲಿಮೆಂಟೇಷನ್ ಎಲ್ಲ ಆದ್ಮೇಲೆ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅದನ್ನ, ಅಂದ್ರೆ ಕಸ್ಟಮರ್ ಸೈಡ್ ಎತ್ಕೊಂಡು ಹೋಗ್ಬಿಟ್ಟು ಪ್ರಾಜೆಕ್ಟ್ಸ್ ನ ಇಂಪ್ಲಿಮೆಂಟ್ ಮಾಡ್ತೀವಿ. ಸಿ ಸ್ಟೂಡೆಂಟ್ಸ್, usually this is given for 10 marks. Please thoroughly concentrate on this picture as well as the explanation. Next is company database. See for example, one company ಅಲ್ಲಿ database examples ತಗೊಂಡ್ರೆ, we are having employees, different departments and the related projects. Then department controls several projects. See, one department may have several projects anta helbodu, but each employee is having their own attributes like name, they are having one social security number, address, salary, gender, whether sex means gender, they are belongs to female or male, and their date of birth, everything. And again the dependent, who are the dependents which are there for, who are there for particular employee. All these related to example for company database.
See, this is the one database we can, ER diagram we can see here. This is the company database. This is also they are asking for 10 marks. See here, what are the ER diagram? So we can see the ER diagram here. What are the different kind of entities are present and how they are related to one another. We can see here. This is the one entity called employee. Employee ಅಂತಂದ್ರೆ one entity ಅಂತ. See, entity ಅಂತಂದ್ರೆ ಏನಂದ್ರೆ ಯಾವುದೇ ಒಂದು ನಾವು ಫಿಸಿಕಲ್ ಎಕ್ಸಿಸ್ಟೆನ್ಸ್ ಅಲ್ಲಿ ನೋಡ್ತೀವೋ, ಒಬ್ಬ ಎಂಪ್ಲಾಯಿ ಆಗಿರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಒಂದು ಟೇಬಲ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಒಂದು ಬಿಲ್ಡಿಂಗ್ ಆಗಿರ್ಬೋದು, ಎವ್ರಿಥಿಂಗ್ ವಿ ಕಾಲ್ ಇಟ್ ಆಸ್ ಅ ಫಿಸಿಕಲ್ ಎಕ್ಸಿಸ್ಟೆನ್ಸ್. ನಾವು ಏನೇನು ನೋಡ್ತೀವೋ ಎಲ್ಲಾನು ಎಂಟಿಟೀಸ್ ಅಂತಾನೆ ಕರಿತೀವಿ. ಸೊ ವಿ ಕ್ಯಾನ್ ಸಿ ಎಂಪ್ಲಾಯಿ ಈಸ್ ಅನ್ ಎಂಟಿಟಿ. ಅವ್ರಿಗೆ ಏನೇನು ಅಟ್ರಿಬ್ಯೂಟ್ಸ್ ಇರುತ್ತೆ ಅಂದ್ರೆ ಅವ್ರದ್ದು ನೇಮ್ ಇರ್ಬೋದು. ಸಿ ಹಿಯರ್ ನೇಮ್, ಅವ್ರದ್ದು ಫಸ್ಟ್ ನೇಮ್ ಏನು, ಮಿಡ್ಲ್ ಇನಿಷಿಯಲ್ ಏನು, ಲಾಸ್ಟ್ ನೇಮ್ ಏನು, ಮತ್ತೆ ಅವ್ರದ್ದು ಬರ್ತ್ ಡೇಟ್ ಏನು, ಅವ್ರದ್ದು ಸೋಷಿಯಲ್ ಸೆಕ್ಯೂರಿಟಿ ನಂಬರ್ ಅಂದ್ರೆ ಎಂಪ್ಲಾಯಿ ನಂಬರ್ ಏನಿದೆ, ಮತ್ತೆ ಸೆಕ್ಸ್ ಅಂದ್ರೆ ಜೆಂಡರ್, ವೆದರ್ ಈಸ್ ಬಿಲಾಂಗ್ಸ್ ಟು ಮೇಲ್ ಆರ್ ಫೇಮಲ್, ಅಂಡ್ ದ ಅಡ್ರೆಸ್ ಆಫ್ ದ ಎಂಪ್ಲಾಯಿ, ಅಡ್ರೆಸ್ಸಸ್ ಮತ್ತೆ ಸ್ಯಾಲ್ರಿ ಇರುತ್ತೆ. ದಿಸ್ ಈಸ್ ಒನ್ ಎಂಟಿಟಿ. ಸಿ ಹಿಯರ್ ಇನ್ ದಿಸ್ ಎಂಟಿಟಿ ವಿ ಆರ್ ಹ್ಯಾವಿಂಗ್ 6 attributes. See here 1, 2, 3, 4, 5, 6. And attribute is nothing but a column. See here how we are representing entity into column andre. See here this is one entity ankolona. Employee is one entity. See employee entity alli ನಾವು ಏನೇನು ತಗೊಂಡಿದೀವಿ, employee number, next name, next see for example name is there, social security number is there, and the birth date is there. Next gender is there, and again address is there, and again salary is there. See, this is one entity. We are representing entity in terms of tables. Table entity both are same. In the pictorial representation, in the ER diagram, we are calling it as an entity, and we are converting this entity into tables. This is one table. Attributes are, these are the attributes. Columns are called attributes. 6 attributes are there. That means 6 columns are there. And again in the department entity, we are having how many columns or how many attributes? Department name, and again number, and again department location. 3 attributes are there. See here, this is one entity and department is one more entity. How they are associated with one another, or how they are related with one another? Employee works for department and employee manages the department. Andre, see here, employees are working for the department. This is a kind of relationship or association existing between employee entity and the department entity. ಈಗ ನಾನು ಏನು ಹೇಳ್ತೀನಿ, ಈಗ ನಾನು ಒಬ್ಬ ಟೀಚರ್ ಆಗಿದ್ದೀನಿ, ನೀವು ಸ್ಟೂಡೆಂಟ್ಸ್ ಆಗಿದ್ದೀರಾ. How we both are related to one another ಅಂದ್ರೆ ಟೀಚರ್ಸ್, teacher teaches subjects, or teacher teaches for the students. So teachers is a kind of association existing between me and you. Similarly, these are the works for is one kind of attachment, association or relationship existing between employee and the department. So ಇದನ್ನ ನಾವೇನು ಹೇಳ್ತೀವಿ, ಅಸೋಸಿಯೇಷನ್ ಆರ್ ರಿಲೇಶನ್ಶಿಪ್ ಅಂತ ಕರಿತೀವಿ. ಸೊ ಸಿ ಎನ್ ಅಂತ ಇದ್ರೆ ಮೆನಿ ಎಂಪ್ಲಾಯೀಸ್ ಆರ್ ವರ್ಕಿಂಗ್ ಫಾರ್ ಎ ಸಿಂಗಲ್ ಡಿಪಾರ್ಟ್ಮೆಂಟ್. ಓಕೆನಾ? ಅದೇ ತರ ಎಂಪ್ಲಾಯಿ, ಸಿಂಗಲ್ ಎಂಪ್ಲಾಯಿ ಕ್ಯಾನ್ ಮ್ಯಾನೇಜ್ ಸಿಂಗಲ್ ಡಿಪಾರ್ಟ್ಮೆಂಟ್. ಸಿ ಫಾರ್ ಎಕ್ಸಾಂಪಲ್, ಈಗ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ಬ ಮ್ಯಾನೇಜರ್ ಇರ್ತಾರೆ. ಈಗ ಸೇ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಕಾಲೇಜಲ್ಲಿ ಒಂದೊಂದು ಡಿಪಾರ್ಟ್ಮೆಂಟ್ಗೂ ಒಬ್ಬೊಬ್ಬರು HODs ಇದ್ದಂಗೆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದೇ HOD. ಸೊ ಒಬ್ಬ ಎಂಪ್ಲಾಯಿ ಮಾತ್ರನೇ ಒಂದು ಡಿಪಾರ್ಟ್ಮೆಂಟ್ಗೆ ಹೆಡ್ ಆಗೋಕ್ಕೆ ಸಾಧ್ಯ, ಅಂದರೆ ಮ್ಯಾನೇಜ್ ಮಾಡೋಕ್ಕೆ ಸಾಧ್ಯ ಅಂತ ಹೇಳೋದು. ಸಿ there are 2 kinds of relationship is existing between employee and the department. One is works for and one is manages. Similarly, one more entity is there here. This is the project. This is one entity. This is one entity. This is one entity and this is one entity. Usually we are representing entities in the form of rectangular box. So project is one more entity here. ಪ್ರಾಜೆಕ್ಟ್ ಅಲ್ಲಿ ನಾವು ಯಾವ್ಯಾವ ಅಟ್ರಿಬ್ಯೂಟ್ಸ್ ಇದೆ, ನೇಮ್ ಇದೆ,
ಮತ್ತೆ ಪ್ರಾಜೆಕ್ಟ್ ನಂಬರ್ ಇದೆ ಮತ್ತೆ ಲೊಕೇಶನ್ ವೇರ್ ಇಟ್ ಈಸ್ ಎಕ್ಸಿಕ್ಯೂಟಿಂಗ್ ಅಂತ. ಸಿ ದೆರ್ ಈಸ್ ಎ ಕೈಂಡ್ ಆಫ್ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಎಂಪ್ಲಾಯಿ ಅಂಡ್ ಪ್ರಾಜೆಕ್ಟ್ ಈಸ್ ವರ್ಕ್ಸ್ ಆನ್. ದಿಸ್ ಇಸ್ ಎ ರಿಲೇಶನ್ಶಿಪ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಎಂಪ್ಲಾಯಿ ಅಂಡ್ ದ ಪ್ರಾಜೆಕ್ಟ್. ಸಿ ಮೆನಿ M:N ಅಂದ್ರೆ ಮೆನಿ ಎಂಪ್ಲಾಯೀಸ್ ಆರ್ ವರ್ಕಿಂಗ್ ಫಾರ್ ಮೆನಿ ಪ್ರಾಜೆಕ್ಟ್ಸ್ ಅಂಡ್ ಮೆನಿ ಪ್ರಾಜೆಕ್ಟ್ಸ್ ಆರ್ ಹ್ಯಾವಿಂಗ್ ಮೆನಿ ಎಂಪ್ಲಾಯೀಸ್. ಸೊ M:N ಅಂತ ಹೇಳ್ತೀವಿ coordinate ratio ಅಲ್ಲಿ. And similarly one more entity is called as dependent here. See ಇಲ್ಲಿ ಏನಾಗುತ್ತೆ, ಡಿಪೆಂಡೆಂಟ್ ಅಂದರೆ ಒಬ್ಬ ಎಂಪ್ಲಾಯಿಗೆ ಎಷ್ಟು ಜನ ಡಿಪೆಂಡೆಂಟ್ಸ್ ಇದ್ದಾರೆ ಅಂತ. ಅವ್ರ ಮದರ್ ಆಗಿರ್ಬೋದು, ಫಾದರ್ ಆಗಿರ್ಬೋದು, ವೈಫ್ ಆಗಿರ್ಬೋದು, ಡಾಟರ್ ಆಗಿರ್ಬೋದು, ಸನ್ ಆಗಿರ್ಬೋದು. ಸೊ ಟೋಟಲ್ ನಂಬರ್ ಆಫ್ ಡಿಪೆಂಡೆಂಟ್ಸ್ who are there for a particular employee. So what kind of association or relationship existing between these two entities andre that is called as dependence of. Dependence of is a kind of association or relationship existing between employee and the dependent. Similarly supervision is a kind of relationship existing inside the employee. Andre obba employee he is participating in the role of employee as well as a supervisor. ಈಗ ನೋಡಿ HOD ಒಬ್ಬ ಎಂಪ್ಲಾಯಿನೂ ಆಗಿರ್ತಾರೆ, ಆ ಡಿಪಾರ್ಟ್ಮೆಂಟ್ ಅಲ್ಲಿ HOD ರೋಲ್ ಕೂಡ ಇರುತ್ತೆ. ಸೊ ದಿಸ್ ಇಸ್ ಎ ಒನ್ ಕೈಂಡ್ ಆಫ್ ರಿಲೇಶನ್ಶಿಪ್. ಸಿ ಇದನ್ನ ನಾವು ER ಡಯಾಗ್ರಾಮ್ ಅಂತ ಕರಿತೀವಿ. ER ಡಯಾಗ್ರಾಮ್ ಈಸ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಎಂಟಿಟೀಸ್ ಅಂಡ್ ದ ಕನ್ಸರ್ನ್ಡ್ ರಿಲೇಶನ್ಶಿಪ್ಸ್. ಸಿ ನಾನೀಗ ಎಷ್ಟೊತ್ತು ಏನು ಎಕ್ಸ್ಪ್ಲೈನ್ ಮಾಡಿದೋ ಸೇಮ್ ಥಿಂಗ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿರೋದು. ಸೊ ಈಚ್ ಡಿಪಾರ್ಟ್ಮೆಂಟ್ ಅಲ್ಲಿ ಯುನಿಕ್ ನೇಮ್ಸ್ ಇರುತ್ತೆ, ನಂಬರ್ಸ್ ಇರುತ್ತೆ, ಎವ್ರಿಥಿಂಗ್. ಯು ಕ್ಯಾನ್ ಗೋ ಥ್ರೂ ಆಲ್ ದೀಸ್ ಥಿಂಗ್ಸ್. ಎಷ್ಟು ಪ್ರಾಜೆಕ್ಟ್ಸ್ ಮಾಡ್ತಾರೆ, ಎವ್ರಿಥಿಂಗ್ ಈಸ್ ಡಿಫೈನ್ಡ್ ಹಿಯರ್ ಓನ್ಲಿ. ಐ ವಿಲ್ ಪ್ರೊವೈಡ್ ಯು ದ PPT ಆಲ್ಸೋ. ಸೊ ನೆಕ್ಸ್ಟ್ ಏನಂದ್ರೆ we can see the different kinds of attributes ಅಂತ. attributes ಅಂದ್ರೆ ಕಾಲಮ್ಸ್ ಅಂತ ಹೇಳಿದ್ವಲ್ಲ, ಅದೇ ತರನೇ. See here different types of attributes ಅಲ್ಲಿ simple versus composite attributes, single valued versus multi valued attributes and stored versus derived attributes. ಇಲ್ಲಿ we'll see one by one. See here composite attributes ಅಂದ್ರೆ ಏನಂತ. See here ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸಿಂಪಲ್ ವರ್ಸಸ್ ಕಾಂಪೋಸಿಟ್ ಅಟ್ರಿಬ್ಯೂಟ್ ಅಂದ್ರೆ ಏನಂತ. ಸಿಂಪಲ್ ಅಟ್ರಿಬ್ಯೂಟ್ ಅಂದ್ರೆ ಅಟಾಮಿಕ್ ನಂಬರ್, ಅಟಾಮಿಕ್ ಅಟ್ರಿಬ್ಯೂಟ್. ಇಟ್ ವೋಂಟ್ ಬಿ ಡಿವಿಸಿಬಲ್. ಸಿ ಫಾರ್ ಎಕ್ಸಾಂಪಲ್ ಏಜ್ ಆಫ್ ಎ ಪರ್ಸನ್ ಈಸ್ ಸಿಂಪಲ್ ಅಲ್ವಾ, ಇದನ್ನ ಡಿವೈಡ್ ಮಾಡೋಕ್ಕಾಗುತ್ತಾ? ಸೇ ಫಾರ್ ಎಕ್ಸಾಂಪಲ್ 18 years ಅಂದ್ರೆ ಕ್ಯಾನ್ ವಿ ಡಿವೈಡ್ ದಿಸ್ ಏಜ್? ನೋ. ಸಿಮಿಲರ್ಲಿ ನೇಮ್ ಈಸ್ one simple attribute because name we cannot divide. So name is one simple attribute anta helbodu. Adre composite attributes andre can be divided into smaller subparts. See here divided into smaller subparts. So example bandu address. Idikke address. Here nodi not divisible is simple. Okay, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ನಾಟ್ ಡಿವಿಸಿಬಲ್ ಈಸ್ ಸಿಂಪಲ್, ಯು ಕೆನಾಟ್ ಡಿವೈಡ್. ಎಕ್ಸಾಂಪಲ್ ಈಸ್ ಏಜ್. ಓಕೆ, ಅಥವಾ ರೋಲ್ ನಂಬರ್. ಯು ಕೆನಾಟ್ ಡಿವೈಡ್ ದ ರೋಲ್ ನಂಬರ್. ಸೊ ರೋಲ್ ನಂಬರ್ is also an example for simple attribute, whereas composite means it is divided into subparts. Example address. ಅಡ್ರೆಸ್ ಅಲ್ಲಿ ಏನಿರುತ್ತೆ, ಹೋಮ್ ನಂಬರ್ ಇರುತ್ತೆ, ಸ್ಟ್ರೀಟ್ ಅಡ್ರೆಸ್, ಸ್ಟ್ರೀಟ್ ನೇಮ್ ಅಥವಾ ಸ್ಟ್ರೀಟ್ ನೇಮ್ ಇರುತ್ತೆ ಅಲ್ವಾ, ನಿಮ್ಮದು ಪ್ಲೇಸ್ ಇರುತ್ತೆ, ಯಾವ ಪ್ಲೇಸಲ್ಲಿ ಇದ್ದೀರಾ ನೀವು ಅಂತ, ಎವ್ರಿಥಿಂಗ್. ಸೊ ಅಡ್ರೆಸ್ ಈಸ್ ಡಿವೈಡೆಡ್ ಇಂಟು 3 subparts. Say for example, this kind of an attribute is called composite attribute. See example, age is one single. Next is single valued and multi valued attributes. Single value ಅಲ್ಲೂ ಅಷ್ಟೇ, ಏಜ್ಗೆ ಒಂದೇ ವ್ಯಾಲ್ಯೂ ಇರುತ್ತೆ, ಸಿಂಗಲ್ ವ್ಯಾಲ್ಯೂ. 18 year ಒಬ್ಬ ಹುಡುಗಂಗೆ ಅಂದರೆ 18 years ಸಿಂಗಲ್ ವ್ಯಾಲ್ಯೂ ಆಗಿರುತ್ತೆ. ವೆರಾಸ್ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂದರೆ ಪರ್ಟಿಕ್ಯುಲರ್ ಅಟ್ರಿಬ್ಯೂಟ್ ಮೈಟ್ ಹ್ಯಾವ್ ಮೋರ್ ದೆನ್ ಒನ್ ವ್ಯಾಲ್ಯೂಸ್. ಎಕ್ಸಾಂಪಲ್ ಬಂದ್ಬಿಟ್ಟು ಡಿಗ್ರಿ, ಕಾಲೇಜ್ ಡಿಗ್ರಿ ಆಗಿರ್ಬೋದು, ಕಾಲೇಜ್ ಡಿಗ್ರಿ. ಯಾಕೆ ಅಂದರೆ ಒಬ್ಬ ಪರ್ಸನ್ದು ಡಿಗ್ರಿ ಬಂದ್ಬಿಟ್ಟು ಸೇ ಫಾರ್ ಎಕ್ಸಾಂಪಲ್ BE, M.Tech, PhD ಅಂತ ಇರುತ್ತೆ ಅನ್ಕೊಳ್ಳಿ. ಸಿ ದಿಸ್ ಡಿಗ್ರಿ ಅನ್ನೋ ಒಂದು ಅಟ್ರಿಬ್ಯೂಟ್ಗೆ ಹೌ ಮೆನಿ ವ್ಯಾಲ್ಯೂಸ್ ಆರ್ ದೇರ್? 1, 2 and 3.
three values are there. This kind of attribute is called multi-valued, and this is known as, age is known as single valued. Next is what is meant by stored attributes and the derived attributes. Stored attributes and derived attributes are, say for example, age is derived from the birth date. Age is a stored attribute and it is derived from the birth date. So this birth andre ಈಗ example ನಾವು age ನ ನಾವು derive ಮಾಡಬೇಕಂದ್ರೆ current date ಇಂದ ಬರ್ತ್ ಡೇಟ್ ಅಲ್ವಾ, ಪ್ರೆಸೆಂಟ್ ಡೇಟ್ ಇಂದ ಇವತ್ತೇನ್ ಡೇಟ್ ಇದೆಯೋ ಅದು ಕರೆಂಟ್ ಡೇಟ್ ಇಂದ ವಿ ಆರ್ ಸಬ್ಟ್ರಾಕ್ಟಿಂಗ್ ಫ್ರಮ್ ದ ಬರ್ತ್ ಡೇಟ್ ಇಂದ ಸಬ್ಟ್ರಾಕ್ಟ್ ಮಾಡಿದಾಗ ವಿ ಆರ್ ಗೆಟಿಂಗ್ ದ ಏಜ್. ಸೊ ದಿಸ್ ಈಸ್ ದ ಸ್ಟೋರ್ಡ್ attribute and this is the derived attribute. Then what is meant by null value attribute? Null value attribute ಅಲ್ಲಿ ಏನಾಗುತ್ತೆ, few members they don't have apartments, they are staying in a single independent house. During that time we are leaving the blank space. That means apartment number is an example for the null value. ಅದರಲ್ಲಿ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ಬ್ಲಾಂಕ್ ಸ್ಪೇಸ್ ನ ಎಂಟ್ರಿ ಮಾಡ್ತೀವಿ ಅಥವಾ ಸ್ಕಿಪ್ ಮಾಡ್ತೀವಿ, ಆ ವ್ಯಾಲ್ಯೂನ ಏನು ಎಂಟ್ರಿ ಮಾಡ್ತೀರಾ, ದಟ್ ಕೈಂಡ್ ಆಫ್ ವ್ಯಾಲ್ಯೂ ಇಸ್ ನೋನ್ as null value attribute. Say this is the composition. ಈಗ ನೋಡಿ ಒಂದು ಎಕ್ಸಾಂಪಲ್ ನೋಡಿದ್ವಲ್ಲ ಆಗ್ಲೇ, ಅಡ್ರೆಸ್ಗೆ ಇಟ್ ಈಸ್ ಡಿವೈಡ್ ಇಂಟು ಸಿಟಿ, ಸ್ಟ್ರೀಟ್ ಅಡ್ರೆಸ್, ಸ್ಟೇಟ್, ಜಿಪ್ ಕೋಡ್ ಎಲ್ಲ. ಅದೇ ತರ ಸ್ಟ್ರೀಟ್ ಅಡ್ರೆಸ್ ಅಲ್ಲಿ ನಂಬರು, ಸ್ಟ್ರೀಟು, ಅಪಾರ್ಟ್ಮೆಂಟ್ ನಂಬರ್ ಎಲ್ಲ ಹೇಳಿದ್ವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕಾಂಪೋಸಿಟ್ ಆಟ್ರಿಬ್ಯೂಟ್. ನೆಕ್ಸ್ಟ್ ಈಸ್ ಎಂಟಿಟಿ ಟೈಪ್, ಎಂಟಿಟಿ ಸೆಟ್ಸ್, ಕೀಸ್ ಅಂಡ್ ವ್ಯಾಲ್ಯೂ ಸೆಟ್ಸ್. ಸಿ ಹಿಯರ್ ಇವಾಗ ಒಂದು ಎಕ್ಸಾಂಪಲ್ ನೋಡ್ಬೇಕಂದ್ರೆ, ಇವಾಗ ಒಂದು ಕಾಲೇಜಲ್ಲಿ ಎಷ್ಟೊಂದು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇರ್ತಾರೆ ಅಲ್ವಾ. ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಈಸ್ ಒನ್ ಎಂಟಿಟಿ, ಕರೆಕ್ಟ್ ಅಲ್ವಾ. ನಾವ್ ಯಾವುದೇ ಒಂದು ನೋಡೋಕೆ ಸಿಗ್ತೀವೋ ಅಂದ್ರೆ ವಿಸಿಬಲ್ ಆಬ್ಜೆಕ್ಟ್ ಏನೇ ಇದ್ರು ದಟ್ ಈಸ್ ಕಾಲ್ಡ್ ಆಸ್ ಒನ್ ಎಂಟಿಟಿ. ಐದರ್ ಟೇಬಲ್, ವಾಟ್ ಎವರ್ ಇಟ್ ಈಸ್, ಏನೇ ಆಗಿದ್ರು ನಾವು ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಿ ಆರ್ ಕನ್ಸಿಡರಿಂಗ್ ಈಚ್ ಅಂಡ್ ಎವ್ರಿ ಎಂಪ್ಲಾಯಿ ಆಸ್ ಅನ್ ಎಂಟಿಟಿ, ಒಂದು ಎಂಟಿಟಿ ಅಂತ ಕನ್ಸಿಡರ್ ಮಾಡ್ತೀವಿ. ಸಿ ಮೈ ಸೆಲ್ಫ್ ಈಸ್ ಒನ್ ಎಂಟಿಟಿ ಅಂಡ್ ಒನ್ ಆಫ್ ಮೈ ಕೊಲೀಗ್ ಈಸ್ ಆಲ್ಸೋ ಒನ್ ಮೋರ್ ಎಂಟಿಟಿ ಅಲ್ವಾ. ಸೊ ಈ ಎಂಟಿಟಿ ಅಂತ ಬಂದಾಗ ಯೂಶಲಿ ನಾವೇನ್ ಮಾಡ್ತೀವಿ, ದೇ ಆರ್ ಶೇರಿಂಗ್ ದ ಸೇಮ್ ಕೈಂಡ್ ಆಫ್ ಇನ್ಫಾರ್ಮೇಶನ್. ಪ್ರತಿಯೊಬ್ಬ ಎಂಟಿಟಿಗೂ ಎಂಪ್ಲಾಯೀಸ್ಗೂ ಅವನದೇ ಆದಂತ ಎಂಪ್ಲಾಯಿ ನಂಬರ್ ಇರುತ್ತೆ, ಮತ್ತೆ ಏಜ್ ಇರುತ್ತೆ, ನೇಮ್ ಇರುತ್ತೆ, ಈಸ್ ವರ್ಕಿಂಗ್ ಫಾರ್ ವಿಚ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಡೇಟ್ ಆಫ್ ಬರ್ತ್ ಇರುತ್ತೆ, ಎವ್ರಿಥಿಂಗ್. ದೇ ಆರ್ ಶೇರಿಂಗ್ ದ ಸೇಮ್ ಕೈಂಡ್ ಆಫ್ ಇನ್ಫಾರ್ಮೇಶನ್ ಬಟ್ ವಿತ್ ಡಿಫರೆಂಟ್ ವ್ಯಾಲ್ಯೂಸ್. ಅದನ್ನ ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದೇ ತರಾನೇ ಆ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ಅಲ್ಲಿ ಏನ್ ಎಂಟಿಟಿ ಸೆಟ್ ಇರುತ್ತೆ. ಒಂದು ಎಕ್ಸಾಂಪಲ್ ಇಲ್ಲಿ ನಾನು ಬರ್ದೆ ತೋರಿಸ್ತೀನಿ ನೋಡಿ. ಈಗ ಎಂಪ್ಲಾಯಿ ಅಂತ ಇರ್ತಾರೆ, ಒಂದು ಎಂಪ್ಲಾಯಿ ಟೇಬಲ್ ತಗೊಳ್ಳೋಣ ಆಯ್ತಾ. ಇಲ್ಲಿ ನಾನು ಏನ್ ಮಾಡ್ತೀನಿ, ದಿಸ್ ಈಸ್ ದ ಎಂಪ್ಲಾಯಿ ನಂಬರ್, ನೇಮ್, ಓಕೆ, ವಿಲ್ ಟೇಕ್ ಒನ್ ಏಜ್ ಕಾಲಮ್ ಅಂಡ್ ದ ಡಿಪಾರ್ಟ್ಮೆಂಟ್ ನಂಬರ್ ಫಾರ್ ವಿಚ್ ಡಿಪಾರ್ಟ್ಮೆಂಟ್ ಹಿ ಈಸ್ ವರ್ಕಿಂಗ್. ಸೇ ಫಾರ್ ಎಕ್ಸಾಂಪಲ್, see these are the kind of information they are sharing. Say for example, E1 is one employee, his employee number is 1, say for example name is A and age is 19 and he is working for the department number 10. And similarly E2 is one more employee, 2 is the employee number, B is his name and his age is 20, for example he is working for department number 20. And similarly E3 okay, and again he is also working for department 10 for example. ಇಲ್ಲಿ ನೋಡಿ, ಇಲ್ಲಿ E1 ಅನ್ನೋನು ಒಬ್ಬ ಪರ್ಟಿಕ್ಯುಲರ್ ಎಂಟಿಟಿ, ಕರೆಕ್ಟಾ. ಇದು ಒಂದು ಎಂಟಿಟಿ. E2 is one more entity and E3 is one more entity. They are sharing the same information, that is employee number, name, age and department number, but with different values. ಒಬ್ಬೊಂದು ವ್ಯಾಲ್ಯೂ 1A 1910 ಇದ್ರೆ ಇನ್ನೊಬ್ಬೊಂದು ವ್ಯಾಲ್ಯೂ ಬಂದು 2B 20 and 20 ಇದೆ. ಸೊ ದಿಸ್ ಸೆಟ್ ಆಫ್ ವ್ಯಾಲ್ಯೂಸ್ ಅಟ್ ಎ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಟೈಮ್ ಈಸ್ ಕಾಲ್ಡ್ ಎಂಟಿಟಿ ಸೆಟ್. ಸಿಯರ್ ಇಲ್ಲಿ ಎಕ್ಸಾಂಪಲ್ ಕೂಡ ತಗೊಂಡಿದ್ವಿ. E1 is a one entity, his name is John Smith and his age is 55 and he is drawing around 80,000.
Similarly, E2 is one more entity and E3 is one more entity. They are sharing the same information because everyone is having their name, age and salary, but with different values. This is called as entity set. See, next key attribute ಅಂತಂದ್ರೆ ಏನಂತ. See, for example, student table ಅಂತ ತಗೊಂಡ್ರೆ roll number is the key attribute. Key attribute ಅಂದ್ರೆ ಏನಂದ್ರೆ key is nothing but it should be unique and not null. ಒಂದು primary key ಅಂತ ತಗೊಂಡ್ರೆ unique and not null. Say for example, ಈಗ student ಅಂತ ತಗೊಂಡ್ರೆ ಥ್ರೂಔಟ್ ದ ವರ್ಲ್ಡ್ ಅಲ್ಲಿ ಅವನ ರಿಜಿಸ್ಟರ್ ನಂಬರ್ ಇನ್ನೊಬ್ಬರಿಗೆ ಇರೋದೇ ಇಲ್ಲ. ಸೊ 1 and 1 ಇರೋದಕ್ಕೆ ಚಾನ್ಸೇ ಇಲ್ಲ, 1 and 2 ಮಾತ್ರ ಇರೋಕ್ಕೆ ಚಾನ್ಸ್. ಅಂದ್ರೆ ಈಚ್ ಸ್ಟೂಡೆಂಟ್ ಈಸ್ ಹ್ಯಾವಿಂಗ್ ದೇರ್ ಓನ್ ರಿಜಿಸ್ಟರ್ ನಂಬರ್, ಯುನಿಕ್ ರಿಜಿಸ್ಟರ್ ನಂಬರ್ಸ್. ನೋ ಟೂ ಸ್ಟೂಡೆಂಟ್ಸ್ ಆರ್ ಹ್ಯಾವಿಂಗ್ ದ ಸೇಮ್ ರಿಜಿಸ್ಟರ್ ನಂಬರ್. ದಿಸ್ ಇಸ್ ಕಾಲ್ಡ್ ಆಸ್ ಕೀ attribute. ಅಂದ್ರೆ ಈಚ್ ಅಂಡ್ ಎವ್ರಿ ವ್ಯಾಲ್ಯೂ ಈಸ್ unique, that means different. No two values are same. This is called as key attribute. We'll see one example next. ಈಗ ನಾನು ಇಯರ್ ಡಯಾಗ್ರಾಮ್ ಏನು ರೆಪ್ರೆಸೆಂಟ್ ಮಾಡೋದು ಸೇಮ್ ಇನ್ಫಾರ್ಮೇಶನ್ ಇದೆ ನಿಮ್ಗೆ ಇಲ್ಲಿ. ನೆಕ್ಸ್ಟ್ ಇದು ಒಂದು ಸಿ ಇಯರ್ ವರ್ಕ್ಸ್ ಫಾರ್ ಅನ್ನೋದು ರಿಲೇಶನ್ಶಿಪ್ ಇದೆ ಇಲ್ಲಿ. And again, two entities are participating here. See, we can represent like this also. See here, instances ಅಂತ ಆದ್ರೂ ಹೇಳ್ಕೊಬಹುದು. Here, see, ಎಂಪ್ಲಾಯಿ ಅಲ್ಲಿ ಎಷ್ಟು ಜನ ಎಂಪ್ಲಾಯೀಸ್ ಇದ್ದಾರೆ, E1, E2, E3, E4, E5 ಅಂತೆಲ್ಲ ಇದ್ದಾರೆ. And ಡಿಪಾರ್ಟ್ಮೆಂಟಲ್ D1, D2 and D3 ಅಂತ ಇದೆ ಎಕ್ಸಾಂಪಲ್. See here, this is one entity and this is one more entity. This is the entity 2 and this is the entity 1. E1 is, I mean, this entity, there is a kind of relationship existing between E1 and E2 is works for. Works for is a kind of relationship existing between E1 and employee entity E1 and entity E2. See here, E1 is working for D1, E2 is working for D2, and similarly E3 is working for again D1. These are the different kinds of employees working for different departments. This is a kind of association is existing between the two entities. ಇದನ್ನ ನಾವು ಇನ್ಸ್ಟೆನ್ಸ್ ಅಂತ ಕರಿತೀವಿ. E1 ಮತ್ತೆ D1 ಮಧ್ಯ ಇರೋ ಒಂದು ರಿಲೇಶನ್ಶಿಪ್ R1. ಅದೇ ತರ E2 and D2 ಮಧ್ಯ ಇರುವಂತ ರಿಲೇಶನ್ಶಿಪ್ is R2. Similarly E3 and D2 ಮಧ್ಯದಲ್ಲಿರುವಂತ ರಿಲೇಶನ್ಶಿಪ್ ಅದು R3. So for each and every entity there is existing a relationship instance. ಸಿ ಅಲ್ಲಿ 2 ಎಂಟಿಟಿ ಮಾತ್ರ ಪಾರ್ಟಿಸಿಪೇಟ್ ಮಾಡಿದ್ರು, ಇಲ್ಲಿ 3 ಎಂಟಿಟೀಸ್ ಇದೆ. ಈ ಸಪ್ಲೈ ಅನ್ನೋ ಒಂದು ರಿಲೇಶನ್ಶಿಪ್ಗೆ ಸಿಯರ್ ರಿಲೇಶನ್ಶಿಪ್ ಅಂದ್ರೆ R1 R2 ಆರ್ ದ ಡಿಫರೆಂಟ್ ಇನ್ಸ್ಟೆನ್ಸಸ್ ದಟ್ ದೋಸ್ ಆರ್ ಎಕ್ಸಿಸ್ಟಿಂಗ್ ಬಿಟ್ವೀನ್ ಒನ್ ಸಪ್ಲೈಯರ್ S1 and again project is P1, like that. See here, 3 entities are participating here. That means supplier, supply, parts through the project. 3 entities idre, that is called as ternary relationship anta karitare. If the participating entities are 2, then it is called as binary. If the participating entities are 3, then we call it as ternary. See here, ಇಲ್ಲಿ ರಿಕರ್ಸಿವ್ ರಿಲೇಶನ್ಶಿಪ್ ಅಂದ್ರೆ ಏನಂತ. ರಿಕರ್ಸಿವ್ ರಿಲೇಶನ್ಶಿಪ್ ಅಂದ್ರೆ ಏನಂದ್ರೆ ಎಂಪ್ಲಾಯಿ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ದ ರೋಲ್ ಆಫ್ ಸೂಪರ್ವೈಸರ್ ಆಸ್ ಇನ್ ದ ರೋಲ್ ಆಫ್ ಎಂಪ್ಲಾಯಿ. ಸೊ ಯಾವ್ದಾದ್ರೂ ಒಂದು ಎಂಟಿಟಿ 2 ರೋಲ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ದೆನ್ ದಟ್ ಈಸ್ ಕಾಲ್ಡ್ ಆಸ್ ರಿಕರ್ಸಿವ್ ರಿಲೇಶನ್ಶಿಪ್. ಸಿ ಹಿಯರ್ HOD is also plays in the role of HOD and he is also plays in the role of ಎಂಪ್ಲಾಯಿ ಅಲ್ವಾ. ಸೊ 2 ರೋಲ್ಸ್ ಅಲ್ಲಿ ಪ್ಲೇ ಮಾಡಿದ್ರೆ then that kind of relationship is called recursive relationship. The same explanation is there here. Then
ವಿಲ್ ಗೋ ಫಾರ್ ಕಾರ್ಡಿನಾಲಿಟಿ ರೇಷಿಯೋ. ಕಾರ್ಡಿನಾಲಿಟಿ ರೇಷಿಯೋ ಅಂದ ತಕ್ಷಣ ನೀವು ಮೈಂಡಲ್ಲಿ ಏನು ನೆನ್ಪು ಬರಬೇಕು? 1:1, 1:n, n:1 and m:n. We'll see one by one. See here 1:1 relationship. ಈ ಕಾರ್ಡಿನಾಲಿಟಿ ರೇಷಿಯೋ ಅಲ್ಲಿ ಈ ಎಂಪ್ಲಾಯಿ ಅಂಡ್ ಅಗೇನ್ ಡಿಪಾರ್ಟ್ಮೆಂಟ್. ಸೊ 1:1 ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ಗೆ ಒಂದೇ ಎಂಪ್ಲಾಯಿ ಇರ್ತಾನೆ ಆಸ್ ಎ ಮ್ಯಾನೇಜರ್ ಆಗಿ. ಸೊ ಸಿಂಗಲ್ ಎಂಪ್ಲಾಯಿ ಈಸ್ ಮ್ಯಾನೇಜಿಂಗ್ ಎ ಸಿಂಗಲ್ ಡಿಪಾರ್ಟ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ 1:1. 1:1 ಅಂದ ತಕ್ಷಣ ಮ್ಯಾನೇಜರ್ಸ್ ರಿಲೇಶನ್ಶಿಪ್ ನೆನ್ಪು ಮಾಡ್ಕೊಳ್ಳಿ. ಸೊ ಸಿಂಗಲ್ ಎಂಪ್ಲಾಯಿ ಈಸ್ ಮ್ಯಾನೇಜಿಂಗ್ ದ ಸಿಂಗಲ್ ಡಿಪಾರ್ಟ್ಮೆಂಟ್. ದಟ್ ಈಸ್ ಕಾಲ್ಡ್ ಆಸ್ 1:1. Next is m:n. See here, employees works on is a relationship existing between employee and the project, because many number of employees are working for a single project and many projects project is having many number of employees. ಸೊ ಎಷ್ಟು ಜನ ಬೇಕಾದ್ರೂ ಒಂದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ಬೋದು, ಅಥವಾ ಮ್ಯಾಕ್ಸಿಮಮ್ ಒಂದೇ ಪ್ರಾಜೆಕ್ಟ್ ಎಷ್ಟು ಜನ ಎಂಪ್ಲಾಯೀಸ್ ಬೇಕಾದ್ರೂ ಇರ್ಬೋದು. ಅಟ್ ದ ಸೇಮ್ ಟೈಮ್ ಮೆನಿ ಎಂಪ್ಲಾಯೀಸ್ ಕ್ಯಾನ್ ವರ್ಕ್ ಫಾರ್ ಮೆನಿ ಪ್ರಾಜೆಕ್ಟ್ಸ್. ಸಿಂಗಲ್ ಎಂಪ್ಲಾಯಿ ಕ್ಯಾನ್ ಆಲ್ಸೋ ವರ್ಕ್ ಫಾರ್ ಮೆನಿ ಪ್ರಾಜೆಕ್ಟ್ ಅಂಡ್ ಸಿಂಗಲ್ ಪ್ರಾಜೆಕ್ಟ್ ಮೇ ಹ್ಯಾವ್ ಮೆನಿ ಎಂಪ್ಲಾಯೀಸ್. ದಿಸ್ ಈಸ್ ಕಾಲ್ಡ್ ಆಸ್ m:n. Then what is difference between total and partial participation? We'll see. Total and partial participation andre ಏನಂದ್ರೆ example. See for example here we'll take one employee is one entity and department is one entity and works for is a kind of relationship. Example E1, E2 and E3. This is R1, R2 and R3 for example. This is D1 and D2 example. E1 is working for D1, E2 is also working for D1 and E3 is working for D2. See ಇಲ್ಲಿ ವರ್ಕ್ಸ್ ಫಾರ್ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಆಲ್ ಎಂಪ್ಲಾಯೀಸ್ ಆರ್ ಮಸ್ಟ್ ಅಂಡ್ ಶುಡ್ ವರ್ಕ್ ಫಾರ್ ಒನ್ ಆರ್ ದ ಅದರ್ ಡಿಪಾರ್ಟ್ಮೆಂಟ್. ಸೊ ಇದನ್ನ ನಾವೇನಂತ ಕರಿತೀವಿ? ಟೋಟಲ್ ಪಾರ್ಟಿಸಿಪೇಷನ್ ಅಂತ ಕರಿತೀವಿ. ಬಿಕಾಸ್ ಆಲ್ ಎಂಪ್ಲಾಯೀಸ್ ಆರ್ ಇನ್ವಾಲ್ವ್ಡ್ ಇನ್ ದ ವರ್ಕ್ಸ್ ಫಾರ್ ರಿಲೇಶನ್ಶಿಪ್ ಬಿಕಾಸ್ ಈಚ್ ಅಂಡ್ ಎವ್ರಿ ಎಂಪ್ಲಾಯೀಸ್ ವರ್ಕಿಂಗ್ ಫಾರ್ ಒನ್ ಆರ್ ದ ಅದರ್ ಡಿಪಾರ್ಟ್ಮೆಂಟ್. ದೆನ್ ವಾಟ್ ಈಸ್ ಪಾರ್ಷಿಯಲ್ ಅಂದ್ರೆ ಎಕ್ಸಾಂಪಲ್ ಮ್ಯಾನೇಜರ್ಸ್ ಅಂತ ಒಂದು ಕೈಂಡ್ ಆಫ್ ರಿಲೇಶನ್ಶಿಪ್ ತಗೊಂಡ್ರೆ ಇಲ್ಲೇನಾಗುತ್ತೆ, ಓನ್ಲಿ E1, E2, E3 ಅಂತ ಇಟ್ಕೊಳ್ಳೋಣ. ಇಲ್ಲಿ ಮ್ಯಾನೇಜರ್ಸ್ ಅನ್ನೋ ರಿಲೇಶನ್ಶಿಪ್ ಅಲ್ಲಿ ಏನಾಗುತ್ತೆ R1, R2 ಅಂತ ಇಟ್ಕೊಳ್ಳೋಣ. ಇಲ್ಲಿ ಫಾರ್ ಎಕ್ಸಾಂಪಲ್ D1, D2 ಅಂತ ಇಟ್ಕೊಳ್ಳೋಣ. ಇದು ಡಿಪಾರ್ಟ್ಮೆಂಟ್, ಇದು ಎಂಪ್ಲಾಯಿ, ಒನ್ ಮೋರ್ ಎಂಟಿಟಿ. E1 is a manager for D1 and E2 is not a manager. E3 is a manager for D2. So only few of the entities are participating in the manager relationship, alva? So this is the managers. So only few of the entities are participating in the managers relationship because E1 is only related to department D, is related managers D1 andre. E2 is not at all participating because he is just an employee, he is not a manager. Then this kind of participation is called partial participation. Okay. Next notations ಅಂತ ಇದೆ. ಈ notations ಅಲ್ಲಿ ನೀಟಾಗಿ ನೋಡ್ಕೊಳ್ಳಿ. ಒಂದು ಎಂಟಿಟಿನ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ನೋಡ್ತೀವಿ, ವೀಕ್ ಎಂಟಿಟಿನ ಡಬಲ್ ರೆಕ್ಟ್ಯಾಂಗಲ್ ಅಲ್ಲಿ ನೋಡ್ತೀವಿ. ರಿಲೇಶನ್ಶಿಪ್ ಈಸ್ ರೆಪ್ರೆಸೆಂಟೆಡ್ ಇನ್ ದ ಫಾರ್ಮ್ ಆಫ್ ರೋಂಬಸ್. ಐಡೆಂಟಿಫೈಯಿಂಗ್ ರಿಲೇಶನ್ಶಿಪ್ ಡಬಲ್ ರೋಂಬಸ್ ಅಲ್ಲಿ ಇರುತ್ತೆ. ಆಟ್ರಿಬ್ಯೂಟ್ ಅಂದ್ರೆ ಓವಲ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಕೀ ಆಟ್ರಿಬ್ಯೂಟ್ ಅಂದ್ರೆ ವಿತ್ ಒಂದು ಸ್ಟ್ರೈಟ್ ಲೈನ್ ಇರುತ್ತೆ, ವಿತ್ ಇನ್ ದಟ್. ಮಲ್ಟಿ ವ್ಯಾಲ್ಯೂಡ್ ಅಂದ್ರೆ ಡಬಲ್ ಓವರ್ ಅಲ್ಲಿ ಇರುತ್ತೆ. ಸೊ ದೀಸ್ ಆರ್ ದ ಡಿಫರೆಂಟ್. ಕಾಂಪೋಸಿಟ್ ಆಟ್ರಿಬ್ಯೂಟ್ ಅಂದ್ರೆ ಈ ತರ ಇರುತ್ತೆ, ಮತ್ತೆ ಡಿರೈವ್ಡ್ ಆಟ್ರಿಬ್ಯೂಟ್ ಅಂದ್ರೆ ಡಾಟೆಡ್ ಲೈನ್ ಇರುತ್ತೆ. ಟೋಟಲ್ ಪಾರ್ಟಿಸಿಪೇಷನ್ ಅಂದ್ರೆ ಈ ತರ ಇರುತ್ತೆ. ಮತ್ತೆ ಕಾರ್ಡಿನಾಲಿಟಿ ರೇಷಿಯೋಸ್, ಡಿಫರೆಂಟ್ ಕಾರ್ಡಿನಾಲಿಟಿ ರೇಷಿಯೋಸ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಲೈಕ್ ದಿಸ್. This usually they are asking for 5 marks. Just notations. And however we have known about all these things, one more ER diagram like this. So ಈ ಎಂಟೈರ್ ಚಾಪ್ಟರ್ ಅಲ್ಲಿ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ER diagram ನ ಹೆಂಗ್ ರೆಪ್ರೆಸೆಂಟ್ ಮಾಡ್ತೀವಿ ಥ್ರೂ entities and relationship. That means collection of entities
and many entities or two or more entities can be related to one another by the kind of relationship, and what are the notations we are using inside the ER diagram. And again, cardinality ratio we have read, and participation entities, everything we have read in this chapter. So this is the very easy